ದಿನಾಂಕ 24 ಜೂನ್ ತಿಂಗಳಲ್ಲಿ ಸುಮಾರು ತಡರಾತ್ರಿ 12 ಗಂಟೆಯಲ್ಲಿ ಒಂದು ಕ್ರೈಮ್ ರಿಪೋರ್ಟ್ ಆಗ್ತದೆ. ಇದರಲ್ಲಿ ಒಂದು ಹೆಂಗಸು ಕಂಪ್ಲೀಟ್ಲಿ ಬರ್ನ್ಟ್ ಬಾಡಿ ಸಿಗುತ್ತೆ. ಬರೀ ಕೈ ಭಾಗ, ರಿಸ್ಟ್ ಏನಿದೆ, ವಾಚ್ ಭಾಗ ಏನಿದೆ ಅಷ್ಟು ಮಾತ್ರನೇ ಅನ್ಬರ್ನ್ಟ್ ಇರುತ್ತೆ. ಇನ್ನು ಪೂರ್ತಿ ಬಾಡಿ ಪೂರ್ತಿ ಬರ್ನ್ ಆಗಿರುತ್ತೆ. ಇದರಲ್ಲಿ ನಮಗೆ ಸಿಕ್ಕಿದ್ದು 2 ಉಂಗುರ, ಸುಟ್ಟಿರುವಂಥದ್ದು 2 ಉಂಗುರ, ಒಂದು ವಾಚು ಮತ್ತು ಒಂದು ಹೇರ್ ಕ್ಲಿಪ್, ಇಷ್ಟೇ ಇರುತ್ತೆ. ಇನ್ನು ಟೋಟಲಿ ಅಲ್ಲಿ ಬಾಡಿ ಇತ್ತ ಇಲ್ಲ ಅನ್ನೋದು ಕುರುಹು ಇರಲ್ಲ, ಅಷ್ಟು ಬರ್ನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಕವಾಡಿ ಕ್ರೈಮ್ ನಂಬರ್ 83/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ಆಗಿದೆಯಾ ಒಂದು ಲೇಡಿದು, ಅದಕ್ಕೆ ಏನಾದ್ರು ಟ್ಯಾಲಿ ಆಗುತ್ತಾ ಅಂದ್ಬಿಟ್ಟು ಇದೇನು ಥಿಂಗ್ಸ್ ಸಿಕ್ಕಿತ್ತು ಅದನ್ನು ನಾವು ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಟೀಮ್ ಮಾಡಿ ಅದನ್ನು ಪ್ರಚಾರ ಮಾಡಿರ್ತೀವಿ. ಮತ್ತು ಈ ಒಂದು ಜಾಗದಲ್ಲಿ ಕರೆಕ್ಟ್ ಇನ್ಸಿಡೆಂಟ್ ಯಾವತ್ತಾಗಿದೆ ಗೊತ್ತಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ಹುಳು ಮೆಗೆಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಕರೆಕ್ಟಾಗಿ ಅದು ಒಂದು 2 to 3 ಡೇಸ್ ಬಿಟ್ವೀನಲ್ಲಿ ಯಾವೆಲ್ಲರೂ ಆಗಿರಬಹುದು ಅಂತ. ಸೊ 2 to 3 ಡೇಸಲ್ಲಿ ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಿಗೂ ಟೀಮ್ ಮಾಡಿ ಕಳಿಸಿರ್ತೀವಿ ಮಿಸ್ಸಿಂಗ್ ಕೇಸ್ ಟ್ಯಾಲಿ ಮಾಡಲಿಕ್ಕೆ. ಆ ಸ್ಥಳದಲ್ಲಿ ನಾವು ನೆಕ್ಸ್ಟ್ ಡೇ ನಾವು ಹೋಗಿ ನೋಡಿದಾಗ ಒಂದು ಕೀನೂ ಸಹ ಅವ್ರದ್ದು ಪೂರ್ತಿ ಟೋಟಲಿ ಬರ್ನ್ಟ್ ಇರುತ್ತೆ, ಒಂದು ಕೀ. ಅದರಿಂದ ಯಾವುದಾದ್ರು ಒಂದು ಪ್ರತ್ಯೇಕವಾದ ರೂಮು ಅಥವಾ PG ಎಲ್ಲಾದರೂ ಅವ್ರ ವಾಸ ಇರ್ಬೋದು ಅಂತ ಗೊತ್ತಾಗುತ್ತೆ. ತದನಂತರ ಈ ಒಂದು ವಿಚಾರದಲ್ಲಿ ನಾವು ಯಾವುದಾದ್ರು PGಲಿ ಯಾರಾದರೂ ಮಿಸ್ ಆಗಿದ್ದಾರಾ ಅಥವಾ ಯಾವುದಾದ್ರೂ ಬಾಡಿಗೆ ಮನೆ ಮಾಡಿಕೊಂಡು ರೂಮಲ್ಲಿ ಎಲ್ಲಾದರೂ ಯಾರಾದರೂ ಮಿಸ್ ಆಗಿದ್ದಾರಾ ಅಂತ ಟ್ರೇಸ್ ಔಟ್ ಮಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಗುತ್ತೆ. ಅದೇ ದಾರಿಯಲ್ಲಿ ಎಷ್ಟು ವೆಹಿಕಲ್ಸ್ ಪಾಸ್ ಆಗಿದೆ ಆ ದಿನ ಅದನ್ನು ಚೆಕ್ ಮಾಡಿದಾಗ ಒಂದು ವೆಹಿಕಲ್ಲು, ಅಂದರೆ ಎಲ್ಲ ವೆಹಿಕಲ್ಸನ್ನು ನಾವು ಎಲಿಮಿನೇಟ್ ಮಾಡ್ಕೊಳ್ತಾ ಬರ್ತೀವಿ. ಅದರಲ್ಲಿ ಒಂದು ವೆಹಿಕಲ್ ಯಾವುದೋ ಒಂದು ಬೇಟೆಗಾಗಿ ಹೋಗಿರ್ತಾರೆ, ಅವ್ರದ್ದು ಸಸ್ಪೆಕ್ಟ್ ಬರ್ತದೆ, ಅದನ್ನು ಎಲಿಮಿನೇಟ್ ಮಾಡ್ತೀವಿ. ತದನಂತರ ಇನ್ನೊಂದು ವೆಹಿಕಲ್ ಸಸ್ಪೆಕ್ಟ್ ಬರುತ್ತೆ, ಅವ್ರಿಗೂ ಫೋನ್ ಮಾಡಿ ಯಾವುದೋ ಒಂದು ಆಕ್ಸಿಡೆಂಟ್ ವೆಹಿಕಲ್ಗೆ ಇದು ಮಾಡ್ದಂಗೆ ಒಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಆ ವೆಹಿಕಲ್ ಓನರ್ ಬಂದು ರಾಜಶೇಖರ್ ಅಂತ. ಇವರು ಬಂದು ಉಪ್ಪರಹಳ್ಳಿ, ತಮಿಳ್ನಾಡು ಅವರು. ಇವ್ರಿಗೆ ಎನ್ಕ್ವೈರಿ ಮಾಡಿದಾಗ ಇವ್ರು ಫಸ್ಟ್ ಏನು ಹೇಳ್ತಾರೆ, ಇವ್ರ ವೆಹಿಕಲ್ ಆಲ್ರೆಡಿ ಯಾರಿಗೋ ಮಾರಾಟ ಮಾಡಿರ್ತಾರೆ ಅಂತ ತಿಳಿಸಿರ್ತಾರೆ. ಆಮೇಲೆ ಅವರು ಆ ಕಡೆನೇ ಬಂದಿಲ್ಲ ಅಂತೇಳಿ ತಿಳಿಸಿರ್ತಾರೆ ನಮ್ಮ ಪೊಲೀಸವ್ರಿಗೆ. ಈ ಘಟನೆ ಆಗೋದು 28ನೇ ತಾರೀಕು, ಅಂದರೆ 24ನೇ ತಾರೀಕು ನಮಗೆ ಬಾಡಿ ಸಿಕ್ಕರೆ 28ನೇ ತಾರೀಕು ಈ ಎನ್ಕ್ವೈರಿ ನಡೆಯುತ್ತೆ. ಅದಾದ ನಂತರ ಇವರು ಸರಿಯಾಗಿ ಉತ್ತರ ಕೊಡಲ್ಲ ರಾಜಶೇಖರ್ ಅವರು. ಹಾಗಾಗಿ ಆಯಿತು ಬಾಡಿಗೆ ಯಾರಿಗೆ ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಡೀಟೇಲ್ ಕೇಳಿದಾಗ ಇವರು ಉತ್ತರ ಕೊಡಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಬಾಡಿಗೆ ಯಾರಿಗೆ ನಾವು ಮಾರಾಟ ಮಾಡಿದ್ದೀವಿ ಅವ್ರ ನಂಬರ್ ನಾನೇ ಕೊಡ್ತೀನಿ, ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಒಂದು ಸಬೂಬು ಹೇಳ್ತಾರೆ. ತದನಂತರ ಗೊತ್ತಾಗುತ್ತೆ ರಾಜಶೇಖರ್ ಮತ್ತು ಅವರ ತಾಯಿ ಒಟ್ಟಿಗೆ ಅಲ್ಲಿ ಉಪ್ಪರಹಳ್ಳಿ ಲಿಮಿಟ್ಸಲ್ಲಿ ತಮಿಳ್ನಾಡಲ್ಲಿ. ಇವ್ರದ್ದು ವಿಚಾರ ನಾವು ತಿಳ್ಕೊಂಡಾಗ ತಿಳಿದು ಬರ್ತದೆ, ರಾಜಶೇಖರ್ ಅವರು ಈ ನಳಿನಿಯವ್ರನ್ನ ಲವ್ ಮಾಡ್ತಾ ಇರ್ತಾರೆ. ನಳಿನಿಯವ್ರನ್ನ ಲವ್ ಮಾಡಬೇಕಾದ್ರೆ ನಳಿನಿ ಮತ್ತು ಪೃಥ್ವಿ, ಶ್ರೇಯ ಅಂತ ಹೇಳ್ಬಿಟ್ಟು 3 ಜನನು JP ನಗರ 2nd ಸ್ಟೇಜಲ್ಲಿ ಇವರು ಒಂದು ರೂಮು ಮಾಡ್ಕೊಂಡಿರ್ತಾರೆ. ನಳಿನಿಯವರು ಪಾರ್ಲರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ದಿನಾಂಕ 22ನೇ ತಾರೀಕು ರಾಜಶೇಖರ್ ಅವರು ನಳಿನಿಯವ್ರನ್ನ ಕರ್ಕೊಂಡು ರಾತ್ರಿ ಸುಮಾರು 9:30 ಗಂಟೆಗೆ ಇವರು ಅತ್ತಿಬೆಲೆ ಹತ್ರ ಬರಲಿಕ್ಕೆ ಹೇಳ್ತಾರೆ. ನಳಿನಿಯವರು ಒಂದು ರ್ಯಾಪಿಡೋ ಬುಕ್ ಮಾಡಿಕೊಂಡು ಅತ್ತಿಬೆಲೆ ಹತ್ರ ಭೇಟಿ ಮಾಡಿರ್ತಾರೆ ರಾಜಶೇಖರ್ ಅವ್ರನ್ನ. ಇವ್ರನ್ನ ಕರ್ಕೊಂಡು ಅಲ್ಲಿಂದ ಅವರು ಊರಿಗೆ, ಅಂದರೆ ಉಪ್ಪರಹಳ್ಳಿ ತಮಿಳ್ನಾಡಿಗೆ ಕರ್ಕೊಂಡು ಹೋಗಿರ್ತಾರೆ. ಯಾಕೆ ಅವರು ತಮಿಳ್ನಾಡಿಗೆ ಕರ್ಕೊಂಡು ಹೋಗಿರ್ತಾರೆ, ಸುಮಾರು 10:45 ಸಮಯದಲ್ಲಿ ನಳಿನಿಯವರು ಅವ್ರ ಫ್ರೆಂಡ್ ಶ್ರೇಯಗೆ ಫೋನ್ ಮಾಡಿ ತಿಳಿಸ್ತಾರೆ, ನಾಳೆ ದಿವಸ ಬೆಕ್ಕಿಗೆ ನೀವು ಊಟ ಹಾಕು ಅಂತ ಒಂದು ಫೋನ್ ಮಾಡಿರ್ತಾರೆ. ಅದೇ ಲಾಸ್ಟ್ ಕಾಲ್ ಆಗಿರುತ್ತೆ ಅವ್ರಿಗೆ. ಅದ ನಂತರ ಅವತ್ತು ಮತ್ತೆ ರಾಜಶೇಖರ್ ಅವ್ರ ವೆಹಿಕಲ್ಲು ಏನು ನಾವು ಪೊಲೀಸರು ನಾವು ನೋಟಿಸ್ ಮಾಡಿದ್ದು ಟೋಲ್ ಪಾಸ್ ಆಗಿರುತ್ತೆ, ಬೆಳಕವಾಡಿ ಟೋಲ್ ಪಾಸ್ ಆಗಿರುತ್ತೆ. ಸುಮಾರು ಬೆಳಗಿನ ಜಾವ 2:32 ಟೋಲ್ ಪಾಸ್ ಆಗಿರುತ್ತೆ. ತದನಂತರ ಅದೇ ದಿವಸ ಸಾಯಂಕಾಲ ಸಹ ಅಲ್ಲಿಂದ ಟೋಲಲ್ಲಿ ಪಾಸ್ ಆಗಿರುತ್ತೆ. ಇದನ್ನು 2 ಸತಿ ಟ್ರಾವೆಲ್ ಮಾಡಿರೋದ್ರಿಂದ ಸ್ವಲ್ಪ ಅನುಮಾನ ಇರ್ತದೆ ಇದ್ರ ಬಗ್ಗೆ. ಇದು ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಈ 2:32 ಮುಂಚಿತವಾಗಿ ಅವರು ಅಲ್ಲಿ ಬರ್ನ್ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ ರಾಜಶೇಖರ್ ಅವರು. ಅವರು ನಳಿನಿಯವ್ರನ್ನ ಬಾಡಿ ತೊಗೊಂಬಂದು
ತದನಂತರ ಇವರು ಅವ್ರ ಫ್ರೆಂಡಿಗೆ ಫೋನ್ ಮಾಡ್ತಾರೆ. ಸುಮಾರು 4 ಗಂಟೆ 4:15 ಬೆಳಗಿನ ಜಾವ ಇವ್ರ ಫ್ರೆಂಡು ರಾಜಶೇಖರ್ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ, ವೆಂಕಿ ಅಂತ. ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನಿಲ್ಲಿ ನಮ್ಮ ಹುಡುಗಿನ ಕರ್ಕೊಂಡು ಬಂದಿದ್ದೆ, ಯಾರೋ ಅದರನ್ನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಯಾರೋ ಮರ್ಡ್ರ್ ಮಾಡಿಬಿಟ್ರು ಅಂತ ಕತೆ ಕಟ್ಟಿ ಹೇಳಿರ್ತಾರೆ. ಅವರ ಫ್ರೆಂಡ್ ನಳಿನಿ ಅವ್ರ ಫ್ರೆಂಡ್ ಸಹ ಫೋನ್ ಮಾಡ್ತಾರೆ, ಶ್ರೇಯಾ ಅನ್ನೋರು, ಎಲ್ಲಿ ನಳಿನಿ ಅಂತ. ಅವ್ರ ಹತ್ರ ಇನ್ನೊಂದು ಥರ ಕತೆ ಹೇಳ್ತಾರೆ. ನಾನು 22 ಅವ್ರು ನನಗೆ ಸಿಕ್ಕಿದ್ದಾಗ ಅವ್ರು ನನ್ನ ಜೊತೆ ಬರಲೇ ಇಲ್ಲ, ಜಗಳ ಆಡ್ಕೊಂಡು ಹೊರಟೋದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಳ್ಳು ಹೇಳಿರ್ತಾರೆ. ತದನಂತರ 24ನೇ ತಾರೀಕು ಸಹ ಅವರು ಅದೇ ಸ್ಪಾಟ್ಗೆ ಎಲ್ಲಿ ಏನೋ ಅವರು ಬರ್ನ್ ಮಾಡಿದ್ರು ಅದೇ ಸ್ಪಾಟ್ಗೆ ಇನ್ನೊಂದು ಸತಿ ಬಂದು ಹೋಗ್ತಾರೆ. 28ನೇ ತಾರೀಕು ಯಾವಾಗ ಪೊಲೀಸರು ಫೋನ್ ಮಾಡಿ, ಮಂಡ್ಯ ಜಿಲ್ಲೆ ಪೊಲೀಸರು ಫೋನ್ ಮಾಡಿ ಅವರು ವಿಚಾರಣೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಇವ್ರಿಗೆ ಭಯ ಆಗುತ್ತೆ. ಇವರು ಅದೇ ಗ್ರಾಮದ ಒಂದು ಗ್ರಾಮ ಪಂಚಾಯತಿ ಮೆಂಬರ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರಿಗೆ ಅದೇ ಸ್ಟೋರಿ ಹೇಳ್ತಾರೆ, ನಾನು ಯಾವುದೋ ಹುಡುಗಿನ ಕರ್ಕೊಂಡು ಹೋದೆ, ಯಾರೋ ಬಂದು ಮರ್ಡ್ರ್ ಮಾಡಿಬಿಟ್ರು, ನನ್ನ ಮುಂದೆನೇ ಸುಟ್ಟಾಕಿದ್ರು ಅಂತ. ಅವರು ನೀನು ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ ಕಂಪ್ಲೇಂಟ್ ಕೊಡಲ್ಲ ಇವರು. ಅವತ್ತು ರಾತ್ರಿ 28ನೇ ರಾತ್ರಿ ಇವರು ಮತ್ತು ಅವ್ರ ತಾಯಿ ಜೊತೆಯಲ್ಲಿ ಇವರು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಇದುವರೆಗೂ ತಿಳಿದು ಬಂದಿದೆ ತನಿಖೆಯಿಂದ. ಇನ್ನು ಮುಂದಿನ ತನಿಖೆ ಇನ್ನು ಮುಂದುವರೆದಿದೆ. ನಳಿನಿ ಅವರು ಈಗಾಗಲೇ ಮದುವೆ ಆಗಿತ್ತು, ಅವ್ರ ಹಸ್ಬೆಂಡ್ ಗಣೇಶ್ ಅಂತ ಇದ್ದರು ಅಂತ ವಿಚಾರ ಗೊತ್ತಾಗಿದೆ. ನಳಿನಿ ಮತ್ತು ರಾಜಶೇಖರ್ ಅವರು ಎಷ್ಟು ವರ್ಷದ ಹಿಂದೆ ಅಂತ ಗೊತ್ತಿಲ್ಲ, ಒಂದು ದೇವಸ್ಥಾನದಲ್ಲಿ ಭೇಟಿ ಮಾಡಿದ್ರು ಅಂತ ಗೊತ್ತಾಗಿದೆ. ಇತ್ತೀಚೆಗೆ 1 ತಿಂಗಳ ಹಿಂದೆ ನಳಿನಿ ಮತ್ತು ರಾಜಶೇಖರ್ ಅವ್ರ ಮಧ್ಯದಲ್ಲಿ ಗಲಾಟೆ ಆಗಿರುತ್ತೆ. ಏನಂದರೆ ನಳಿನಿಯವರು ರಾಜಶೇಖರ್ ಅವರನ್ನು ಮದುವೆ ಮಾಡ್ಕೊತ ಏನೋ ಬಲವಂತ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ರಾಜಶೇಖರ್ ಅವರು ಬೇರೆ ಅವ್ರ ಫ್ರೆಂಡ್ ಕಡೆ ಹೇಳ್ಕೊಂಡಿರ್ತಾರೆ. ನಳಿನಿ ಮನೇಲಿ ಅವರು ರೂಮ್ ಮಾಡ್ಕೊಂಡಿರ್ತಾರೆ. ನಳಿನಿ, ಶ್ರೇಯಾ ಮತ್ತು ಪೃಥ್ವಿ ಅಂತ 3 ಜನ ಹೆಣ್ಮಕ್ಳು ರೂಮ್ ಮಾಡ್ಕೊಂಡಿರ್ತಾರೆ JP ನಗರ ಸೆಕೆಂಡ್ ಸ್ಟೇಜಲ್ಲಿ. ನಳಿನಿಯವರು ಆ್ಯಕ್ಚುಲಿ ಅವರು ಆಧಾರ್ ಕಾರ್ಡ್ ಪ್ರಕಾರ ಅವರು ಆಡುಗೋಡಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಆದರೆ ಅವರು ಆಡುಗೋಡಿಯಲ್ಲಿ ಅವ್ರದ್ದು ವೇರಬೌಟ್ಸು ಅವ್ರ ಪೇರೆಂಟ್ಸ್ ಯಾರಿಗೂ ಗೊತ್ತಾಗಿಲ್ಲ. ಇದನ್ನು ಹುಡುಕಿದಾಗ ಅವ್ರು ಆಲ್ರೆಡಿ ಮ್ಯಾರೇಜ್ ಆಗಿತ್ತು. ಗಣೇಶ್ ಅಂತ ಅವ್ರ ಹಸ್ಬೆಂಡ್ ಹೆಸರು ಅಂತ ತಿಳಿದು ಬಂದಿದೆ. ಇಲ್ಲ, ಗಂಡನ ಜೊತೆ ಇರಲಿಲ್ಲ, ಅವ್ರು ಬಿಟ್ಬಿಟ್ಟಿದ್ರು ಅಂತ ಗೊತ್ತಾಗಿದೆ. ರಾಜಶೇಖರ್ ಅವರು ಬೆಂಗಳೂರಲ್ಲಿಲ್ಲ, ಅವರು ತಮಿಳ್ನಾಡಲ್ಲಿರೋಂಥವ್ರು. ಇವರು ಒಂದು ದೇವಸ್ಥಾನಕ್ಕೆ ಹೋದಾಗ ಅವರು ಪರಿಚಯ ಆಗ್ತದೆ. ಎಲ್ಲಿ ಯಾವ ದೇವಸ್ಥಾನ ಮತ್ತು ಎಷ್ಟು ವರ್ಷದಿಂದ ಪರಿಚಯ ಆಯಿತು ಅದು ಯಾರಿಗೂ ಗೊತ್ತಿಲ್ಲ. ನಳಿನಿಯವರು ಅವ್ರ ಫ್ರೆಂಡ್ ಶ್ರೇಯ ಹತ್ರ ಹೇಳ್ಕೊಂಡಿರ್ತಾರೆ, ನನಗೆ ಒಂದು ಟೆಂಪಲಲ್ಲಿ ಪರಿಚಯ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಗಂಡನಿಂದ ದೂರ ಇರ್ತಾರೆ, ಪ್ರತ್ಯೇಕವಾಗಿ ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇರ್ತಾರೆ. ಇಲ್ಲಿ ಬಾಡೆ ಪತ್ತೆ ಆಗೋದು ಒಂದು, ಅದು ಏನೇನು ಅವ್ರದ್ದು ಥಿಂಗ್ಸ್ ಸಿಕ್ಕಿತ್ತು, ಒಂದು ವಾಚು, 2 ಉಂಗುರ ಮತ್ತು ಒಂದು ತಲೆಗೆ ಹಾಕುವಂಥ ಒಂದು ಕ್ಲಿಪ್ಪು, ಇಷ್ಟೇ ಸಿಕ್ಕಿರುತ್ತೆ. ಇದನ್ನು ನಾವು ಎಲ್ಲ ಠಾಣೆಗಳು, ಎಲ್ಲ ಡಿಸ್ಟ್ರಿಕ್ಸು, ಹಾಸನ್ನು, ಮೈಸೂರು ಸಿಟಿ, ಮೈಸೂರು ರೂರಲ್ ಮತ್ತು ರಾಮನಗರ, ಚಾಮರಾಜನಗರ ಮತ್ತು ಬೆಂಗಳೂರು, ಎಲ್ಲ ಕಡೆನೂ, ಬೆಂಗಳೂರು ಸಿಟಿ ಎಲ್ಲ ಕಡೆನೂ ಸರ್ಕ್ಯುಲೇಟ್ ಮಾಡಿದ್ದು ಇದು. ಬಾಡಿ ಏನಾಗುತ್ತೆ, ಒಂದು ಲಾರಿ ಡ್ರೈವರು ಯೂರಿನಲ್ಸ್ಗೆ ಹೋಗ್ತಾನೆ ಅಲ್ಲಿ, ಯಾಕಂದರೆ ಅದು ಔಟ್ಸ್ಕರ್ಟ್ಸ್, ಒಂಥರ ಕಾಡು ಇದೆ ಅಲ್ಲಿ, ಅದು ಬಾರ್ಡ್ರ್, ಅದು ಬೆಳಕುವಾಡಿ ಮತ್ತು ಕೊಳ್ಳೇಗಾಲ ರೂರಲ್ ಬಾರ್ಡ್ರ್ ಇರುತ್ತೆ, ಅದು ಕಾಡು ಇರುತ್ತೆ. ಒಂದು ಲಾರಿ ಡ್ರೈವರಲ್ಲಿ ಯೂರಿನಲ್ಸ್ಗೆ ಹೋದಾಗ ಅವನಿಗೆ ಅಲ್ಲಿ ಒಂದು ಬಾಡಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ನೋಡಿದಾಗ ಅವನಿಗೆ ಒಂದು ಕೈ ಕಾಣಿಸುತ್ತೆ, ಅದರಿಂದ ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ರಾಜಶೇಖರ್ ಅವ್ರದ್ದು ಏನು ಜಾಬ್ ಅಂತ ಗೊತ್ತಿಲ್ಲ, ಒಂದು ಕಾರ್ ಇಟ್ಕೊಂಡಿದ್ರು ಅಂತ ಗೊತ್ತಿದೆ. ಇಲ್ಲ, ಸೂಸೈಡ್ ಮಾಡ್ಕೊಂಬಿಟ್ರೆ ಸೂಸೈಡ್ 28ನೇ ತಾರೀಕು. ಅದೇ 28ನೇ ತಾರೀಕು ನಮ್ಮ ಮಂಡ್ಯ ಪೊಲೀಸವರು ಕೇಳ್ತಾರೆ ಫೋನ್ ಮಾಡಿ, ಯಾತಕ್ಕಾಗಿ ಈ ಕಡೆ ಬಂದಿದ್ದೆ, ಯಾವುದೋ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ನಾವು ಇದು ಮಾಡ್ತಾಯಿದ್ದೋ, ನಿಮ್ಮ ವೆಹಿಕಲ್ ಇಲ್ಲಿ ಕಾಣಿಸಿದೆ, ಏನು ಪರ್ಪಸ್ಗೋಸ್ಕರ ಈ ಕಡೆ ಬಂದಿದ್ರು ಅಂತ ಕೇಳಿದಾಗ 28ನೇ ತಾರೀಕು ಪೊಲೀಸರಿಗೆ ಅನುಮಾನ ಬಂದಿರ್ಬೋದು ಅಂತ ಮೋಸ್ಟ್ಲಿ ಅನಿಸಿರ್ಬೋದೇನೋ ಗೊತ್ತಿಲ್ಲ. ಅವರು ಅದೇ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ ಒಬ್ಬರನ್ನ ಹೋಗಿ ಭೇಟಿ ಮಾಡಿ ಹೇಳ್ತಾರೆ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ತಾರೆ, ಬಟ್ ಅವ್ರು ಕಂಪ್ಲೇಂಟ್ ಕೊಡಲ್ಲ. ಅದೇ ನೈಟ್ ಅವ್ರ ತಾಯಿ ಜೊತೆ ಸೂಸೈಡ್ ಮಾಡ್ಕೊತಾರೆ. 28
ಡೆತ್ ನೋಟು ಅಲ್ಲಿ ಸಿಕ್ಕಿದೆ, ಬಟ್ ಈ ಇನ್ಸಿಡೆಂಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಬಟ್ ಅವರು ನಳಿನಿ ಅವ್ರ ಶ್ರೇಯಾ ಅವ್ರ ಜೊತೆಯಲ್ಲಿ ಮಾತಾಡಿರೋವಂಥದ್ದು ಅವರು ಡಿಫ್ರೆಂಟಾಗಿ ಹೇಳಿದ್ದಾರೆ ಸ್ಟೋರಿ. ಅವ್ರ ಫ್ರೆಂಡ್ ವೆಂಕಿಗೆ ಬೇರೆ ಥರ ಹೇಳಿದ್ದಾರೆ ಸ್ಟೋರಿ, ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗೆ ಅವ್ರಿಗೆ ಡಿಫ್ರೆಂಟ್ ಸ್ಟೋರಿ ಹೇಳಿರ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಇನ್ನೂ ಲಾಡ್ಜ್ ಆಗಿರಲ್ಲ, ಬಿಕಾಸ್ ಅವಳಿಗೆ ಇನ್ನು ಇವರು ಅವ್ರ ಫ್ರೆಂಡ್ಗೆ ರಾಜಶೇಖರ್ ಏನು ಮಾಡ್ತಾರೆ, ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಅಷ್ಟೇ ಹೇಳ್ತಾರೆ. ಮತ್ತು ಆ ನಳಿನಿ ಅವರ ಪೇರೆಂಟ್ಸ್ ಆಗಲಿ ಅಥವಾ ಅವ್ರ ಕಡೆಯವರಾಗಲಿ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಹಾಗಾಗಿ ಯಾರೂ ಕಂಪ್ಲೇಂಟ್ ಕೊಡೋ ಸ್ಟೇಜ್ವರೆಗೂ ಹೋಗಿರಲ್ಲ. ಇಲ್ಲ, ಯಾಕೆಂದರೆ ಒಂದು ಟೋಲಲ್ಲಿ ಒಂದು ವೆಹಿಕಲ್ ಪಾಸ್ ಆಗಿದೆ ರಾಜಶೇಖರ್ ಅವ್ರದ್ದು 2:32 ಬೆಳಕವಾಡಿ ಟೋಲಲ್ಲಿ. ಆಗ ರಾಜಶೇಖರ್ ಡ್ರೈವ್ ಮಾಡ್ತಿರ್ತಾರೆ, ಪಕ್ಕದಲ್ಲಿ ನಳಿನಿ ಮಲಗಿರೋ ಥರ ಇದೆ, ಅಂದರೆ ಅಷ್ಟೊತ್ತಲ್ಲಿ ಆಲ್ರೆಡಿ ಮರ್ಡರ್ ಆಗಿರಬೇಕು. ಅದು ಗೊತ್ತಿಲ್ಲ. ಇನ್ನು 22ನೇ ತಾರೀಕು 10:45 ನಳಿನಿಯವ್ರು ಫೋನ್ ಮಾಡಿ ಒಂದು ಬೆಕ್ಕಿಗೆ ಊಟ ಹಾಕು ಅಂತ ಹೇಳಿರ್ತಾರೆ ಅವ್ರ ಫ್ರೆಂಡ್ ಶ್ರೇಯಾಗೆ. ಮತ್ತು ನೆಕ್ಸ್ಟ್ ಡೇ ಅಂದರೆ ಅರ್ಲಿ ಮಾರ್ನಿಂಗು 2:32 ಟೋಲ್ ಪಾಸ್ ಆಗಿದೆ ಅಂದರೆ 10:45ರಿಂದ 2:32 ಬೆಳಗಿನ ಜಾವದ ಮಧ್ಯದಲ್ಲಿ ಯಾವಾಗಲೂ ಅಫೆನ್ಸ್ ಆಗಿದೆ ಅನಿಸುತ್ತೆ. ಆ ಟೈಮಲ್ಲಿ ಲಾಸ್ಟ್ ಫೋನ್ ಮಾಡಿದಾಗ ಈ ನಳಿನಿಯವರು ಸಹ ಅವರು ಮನೆಯಲ್ಲಿ ಇರಬಹುದು, ಮೋಸ್ಟ್ಲಿ ಅದೇ ಊರಿಂದ ಲೊಕೇಶನ್ ಇದೆ. ಅದು ಇನ್ನೂ ಗೊತ್ತಿಲ್ಲ, ಅದು ಇನ್ನೂ ತನಿಖೆ ಮುಂದುವರೆದು. ರಾಜಶೇಖರ್ ವಿಚಾರಣೆಗೆ ಸಿಗಲ್ಲ, ಅಷ್ಟೇ ಫೋನಲ್ಲಿ ಅಷ್ಟೇ ಸಿಗ್ತಾರೆ. ಅದು ಫೋನಲ್ಲಿ ಸಿಕ್ಕಿದಾಗೂ ಪೊಲೀಸವ್ರಿಗೂ ಡಿಫ್ರೆಂಟ್ ಸ್ಟೋರಿ ಹೇಳ್ತಾರೆ. ನಾನು ವೆಹಿಕಲ್ ಮಾರ್ಬಿಟ್ಟಿದ್ದೀನಿ, ಬೇರೆ ಯಾರೋ ತೊಗೊಂಡು ಬಂದಿರೋದಂತ ಡಿಫ್ರೆಂಟ್ ಸ್ಟೋರಿ. ಪರ್ಟಿಕ್ಯುಲರ್ ಅಂದರೆ ಆ್ಯಕ್ಚುಲಿ ಒಂದು ಲಾರಿ ಡ್ರೈವರ್ ಸಿಗ್ತಾರೆ, ಅವ್ರ ಹೆಸರು ಸುರೇಶ್ ಅಂತ. ಅವರು ಏನು ಹೇಳ್ತಾರೆ ಅಂದರೆ, ಅದೇ ಜಾಗದಲ್ಲಿ ಓಡಾಡಬೇಕಾದ್ರೆ ಸುಮಾರು ಬೆಳಗಿನ ಜಾವ ಇನ್ನೂ ಕತ್ತಲು ಇತ್ತು, ಆಗ ಬೆಂಕಿ ಉರಿತಾ ಇತ್ತು. ಯಾಕಂದರೆ ಆ ರೋಡಲ್ಲಿ ಯಾರನ್ನು ನಿಲ್ಲಿಸಿ ಆ ಥರ ಮಾಡೋದು ತುಂಬ ಕಮ್ಮಿ ಆ ರೋಡಲ್ಲಿ, ಬಿಕಾಸ್ ಕಾಡು ರಸ್ತೆ ಇರೋದ್ರಿಂದ. ಅವ್ರು ಹೇಳ್ತಾನೆ ಒಂದು ಏನೋ ಬೆಂಕಿ ಎತ್ಕೊಂಡಿತ್ತು. ಯೂಶ್ವಲಿ ಯಾರು ಬೆಂಕಿ ಕಸ ಎಲ್ಲ ಬೆಂಕಿ ಹಚ್ಚಿರ್ತಾರೆ ಅಂತ ಅಂದ್ಕೊಂಡೋದು, ಬಟ್ ಆ ಸ್ಥಳದಲ್ಲಿ ಬೆಂಕಿ ಉರಿತಾರೆ ನಾನು ನೋಡಿದೆ 22ನೇ ತಾರೀಕು ಅರ್ಲಿ ಮಾರ್ನಿಂಗ್ ಅಂತ ಹೇಳಿರ್ತಾರೆ. ಅಂದರೆ ಲೇಟ್ ನೈಟ್ 22 ಲೇಟ್ ನೈಟ್, 23 ಅರ್ಲಿ ಮಾರ್ನಿಂಗ್ ಅಂತ ಒಂದು ಮೆಸೇಜ್ ಹೇಳಿ, ಅಂದರೆ ವಿಚಾರ ನಮಗೆ ತಿಳಿಸಿರ್ತಾರೆ. ಆ ಸಮಯದಲ್ಲಿ ಎಷ್ಟು ವೆಹಿಕಲು ಓಡಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ, ಅಂದರೆ ಕ್ಯಾಮ್ರಾಸು ಎಲ್ಲ ಸರ್ಚ್ ಮಾಡಿ ನೋಡಿದ್ದು. ಅದರಲ್ಲಿ ಯಾವುದ್ಯಾವುದು ಸಸ್ಪೆಕ್ಟ್ ವೆಹಿಕಲ್ ಬಂದಿದೆ ಎಲ್ಲರೂ ಎಲಿಮಿನೇಟ್ ಮಾಡ್ತಾ ಹೋಗ್ತಾಯಿತ್ತು ಈ ಪತ್ತೆಗಾಗಿ.